ಸೊ ಸರಿ ಮಾಡ್ತಾರೆ. ಗುರ್ಲಾಪುರದಲ್ಲಿ 10 ದಿನ ಹೋರಾಟ ಐತೆ ಸರ್. ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಅಂತೇಳಿ ಭಾಳ ಪ್ರತಿಭಟನೆ ಮಾಡಿದ್ರು. ಹೌದು, ನಮ್ದು ಯಾಕೆ ಹೋಗಿಲ್ಲ ಅಂದರೆ ರೀಸನ್ ಇದೆ. ಸೊ ನಮಗೆ ಹೇಳಿದ್ರು 1200 ರೂಪಾಯಿ ಘೋಷಣೆ ಮಾಡಿದ್ರೆ ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದರು. ಯಾರು DC ಅವ್ರಿಗೆ ರೈತ ಸಂಘದ ಮಾತುಕತೆ ಅವ್ರು ನಡೀತಾನೆ ಇತ್ತು. ಮೊದಲು 3000ಕ್ಕೆ ಬಂತು, 3050ಕ್ಕೆ ಬಂತು, 3100ಕ್ಕೆ ಬಂದಾಗ DC ಆಫೀಸ್ನಲ್ಲಿ ಗಲಾಟೆ ಆಯಿತು. ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುರ್ಲಾಪುರಕ್ಕೆ ಶಿಫ್ಟ್ ಆದರು. ಆಮೇಲೆ DC ಅವ್ರು ಬಂದರು, ಈಗಿದೆ ಬಹುಶಃ 1200 ಅಂದರೆ ಅವ್ರು ಒಪ್ಕೋತು ಅಂತ ಹೇಳಿದ್ದಾರೆ. ಸೊ ನೀವು ಹೇಳಿದರೆ ನಾವು ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಸೊ ಎಲ್ಲರ ಜೊತೆ ಮಾತಾಡಲ್ಲ, ಕೆಲವ್ರ ಜೊತೆ ಮಾತಾಡಿದ್ವಿ. ಆಯಿತು, ಸ್ವಲ್ಪ ಲಾಸ್ ಆದರೂ ಕೂಡ 1200 ಕೊಡೋಣ, 3200. ಸೊ ಎಲ್ಲರದು ಪರವಾಗಿ ನಾವು ಉರಿಸಿ ತೊಗೊಂಡು DC ಅವ್ರಿಗೆ ಹೇಳಿದ್ವಿ. DC ಅವರು ಹೋಗಿ ಅನೌನ್ಸ್ ಮಾಡಿದರು ಹಿಂದೆ ತಕ್ಕೋತಾರಂತ. ಆದರೆ ಅದು ಹಿಂದೆ ಹೋಗೋದಿಲ್ಲ, ಮತ್ತೆ ಮುಂದುವರಿತು. ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು. ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ನಾವೇನೋ ಆಸೆ ಇಟ್ಟಿದ್ದೀವಿ ಇದನ್ನು ಹಿಂದೆ ಪಡಿತಾರಂತ. ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ. ಅದಕ್ಕೆ ನಾವು HK ಪಾಟೀಲ್ ಅವ್ರು ಕಳಿಸಿದ್ವಿ. ಸೊ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು. ಸೊ ಅಲ್ಲಿ ಪರಿಹಾರ ನಾವು ಹೋದರೂ ಕೂಡ ಪರಿಹಾರ ಆಗ್ತಿರಕ್ಕಿಲ್ಲ. ಯಾಕೆ 1200ಕ್ಕಿಂತ ಹೆಚ್ಚಿಗೆ ಅಂತ ಅದಕ್ಕೆ ನನ್ನ ಕಡೆ ಇರಲಿಲ್ಲ, 3200. ಸೊ ಹೀಗಾಗಿ ನಾವು ಹೋಗೋದೇ ಇರೋದಕ್ಕೆ ಅದಕ್ಕೆ ಕಾರಣ. ಆದರೂ ಕೂಡ ಟ್ಯಾಕ್ಸಿ ಅವ್ರ ವಿರೋಧ ಮಧ್ಯ 3200 ಘೋಷಣೆ ಮಾಡಿದ್ದೀವಿ. ಅದು ಕೂಡ ದೊಡ್ಡ ಅಮೌಂಟ್ ಇತ್ತು. ಸರ್ಕಾರ ಅದಕ್ಕೆ ರೈತ ಸಂಘ ಒಪ್ಪಲಿಲ್ಲ. CM ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ ಅಂತ. ಈಗ ಬಗೆಹರಿದಿದೆ, ಮುಕ್ತ ಆಗಿದೆ ಅಷ್ಟೇ. ಅಲ್ಲ, ಈಗ ಸಕ್ಕರೆ ಸಚಿವರು ಏನು ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಿದ್ದು ಅವ್ರು ನಾವು ಹೋಗ್ತೇವೆ ಅಂದಿದ್ದಕ್ಕೆ, ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ಕೆ ತಡ ಆಯಿತು ಅನ್ನುವಂಥದ್ದನ್ನ ಅದನ್ನ ಹೇಳಿದ್ರೆ ಈಗ ಹೇಳಿದ್ರೆ ನಾವೇ ಅದನ್ನು ಇಲ್ಲೇ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಇದು ರಾಜಕೀಯ ಇದೆ ಸರ್. ಇದರಲ್ಲಿ ಏನಾದರೂ ಮುಗಿಸಿ ಹಠ ಹಿಡಿಯೋಕ್ಕೆ ಅಥವಾ BJP ವಿಜಯೇಂದ್ರ ಬಂದಿದ್ದಕ್ಕೆ ಏನಾದರೂ ಅಡ್ವರ್ಸ್ ಆಯ್ತು? ಇಲ್ಲ, ಹಾಗೇನೆಲ್ಲ ರೈತ ಸಂಘದವರು ಅದೇನೋ ಅವ್ರೇನೋ ಯಾವುದೇ ರಾಜಕೀಯ ಕೇಳಿಲ್ಲ ಅಂತ ಆದರೂ ಅವ್ರು ರಾಜಕೀಯ ಮಾಡಲಿಕ್ಕೆ ಅವ್ರು ಬಂದಿದ್ರು. BJP ಅವರು ರೈತ ಸಂಘದವ್ರು ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು. ಇವ್ರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟು ಜನ ಎಲ್ಲಿಯೂ ಕೊಡೋಲ್ಲ, ಮತ್ತು ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ BJP ಅವರು ತಮ್ಮದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೂ ಅವ್ರು ಹೇಳೋದಿಲ್ಲ. MSP ಸಕ್ಕರೆ ರೇಟ್ ಹೆಚ್ಚು ಮಾಡೋರು ಅವರು, ಎಥನಾಲ್ ಕೋಟ ಹೆಚ್ಚು ಮಾಡೋರು ಅವರು, FRP ಫಿಕ್ಸ್ ಮಾಡೋರು ಅವರು, ರಾಜ್ಯ ಸರ್ಕಾರ ಅಂತೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರುವಂಥ ಪ್ರಯತ್ನ ಮಾಡಿದ್ರು. ಅದನ್ನು CM ಅವರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ಬಾಗಲಕೋಟೆ, ವಿಜಯಪುರ, ಕಲಬುರಗಿ 3 ಕಡೆ ಹೋರಾಟ ಸ್ಟಾರ್ಟ್. 3500 ಕೊಡಬೇಕನ್ನೋಂಥ ನೋಡಿ, ಒಂದು ಸರಿ ಸರ್ಕಾರ ಒಂದು ನಿರ್ಧಾರ ತೊಗೊಂಡ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸಹಕಾರ ಮಾಡಬೇಕು ಅವರು. ಯಾಕಂದರೆ ಕಾರ್ಖಾನೆ ಕೂಡ ಉಳಿಬೇಕು, ಕಾರ್ಖಾನೆ ಉಳಿಬೇಕು, ರೈತರು ಉಳಿಬೇಕು. ಆ ಫಾರ್ಮರ್ದಲ್ಲಿ ಸರ್ಕಾರ ಮಾಡಿದೆ. ಸೊ ಎಲ್ಲರೂ ಒಪ್ತಾರಂತ ನಮ್ಮ ಆಶೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.